ಅಂದ್ರೆ ಅಂದ್ರೆ ಈ ತಾಳಿಲಿ ಅಂಬಿಕನ್ ಶಕ್ತಿ ಇನ್ನೂ ಇದೆಯಾ? ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಇದೆಲ್ಲ? ಯಾಕಷ್ಟೇ ತಾಳಿಗೆ ಇಷ್ಟು ಶಕ್ತಿನ? ಅಂದ್ರೆ ಅಂದ್ರೆ ಆ ಅಂಬಿಕನ ಶಕ್ತಿ ಆ ತಾಳಿನಲ್ಲಿ ಅಡಗಿದ್ಯಾ? ಇಲ್ಲ ಇಲ್ಲ, ಹೇಗಾದ್ರೂ ಮಾಡಿ ನಾನು ಆ ತಾಳಿನ ಅಮ್ಮನಿಗೆ ಒಪ್ಪಿಸ್ಲೇಬೇಕು. ಆ ಅಂಬಿಕಾ ಶಕ್ತಿನ ಮಣಿಸ್ಲೇಬೇಕು. ಏನ್ ಮಾಡ್ಲಿ ನಾನೀಗ? ಇದಕ್ಕೆಲ್ಲ ನಾನು ಉತ್ತರ ಹುಡುಕ್ಲೇಬೇಕು. ಹೇಳು, ಆ ತಾಳಿ ಇರೋ ಜಾಗದಿಂದ ಆಚೆ ಬರುತ್ತಾ? ಶರತ್ ಆ ತಾಳಿ ತೆಗಿತಾನ? ಇಲ್ಲ ಇಲ್ಲ, ಶರತ್ ದುರ್ಗಾ ಮರು ಮದ್ವೆ ಆಗ್ಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ಆದ್ರೆ ಶರತ್ತೆ ತಾಳಿ ತಗೋತಾ ಇರೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆಯಲ್ಲ ಈ ಅಂಜನಾ. ಏನ್ ಮಾಡೋದು ಇವಾಗ? ಅಂಜನಾ ತೋರಿಸಿದ್ದನ್ನ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ, ಆದ್ರೆ ಅದನ್ನ ಬದಲಿಸೋದಕ್ಕೆ ಸಾಧ್ಯ ಇದೆ. ಅಮ್ಮ, ಅಂಜನಾ ಹೇಳ್ತಾ ಇರೋ ಪ್ರಕಾರ ಮರು ಮದುವೆ ತಯಾರಿಗಳೆಲ್ಲ ನಡೀಲಿ, ಮದುವೆ ಹಂತದವರೆಗೂ ಎಲ್ಲಾನು ಆಗ್ಲಿ. ಆದ್ರೆ ಮದುವೆಗಿಂತ ಮೊದಲು ಆ ತಾಳಿನ ನೀನು ವಶಪಡಿಸ್ಕೊಳ್ಬೇಕು. ಇದರಿಂದ ಮದುವೆ ನಡಿಲೇಬಾರದು. ಓ, ಈಗ ಅರ್ಥ ಆಯ್ತು. ಈ ಮರು ಮದುವೆ ಮತ್ತು ಅಂಬಿಕಾ ತಾಳಿ ಎರಡು ಹಿತ ಸುತ್ತ ಮತ್ತಷ್ಟು ರಕ್ಷಣಾ ಕವಚ ನಿರ್ಮಾಣ ಮಾಡುತ್ತವೆ. ಗೊತ್ತಾಯ್ತಮ್ಮ, ಈ ತಾಳಿ ನನ್ನ ವಶಕ್ಕೆ ಸೇರುತ್ತೆ. ಇದು ನಾನ್ ನಿಮಗ್ ಕೊಡ್ತಾ ಇರೋ ಮಾತು. ಇನ್ನು 3 ದಿವಸದಲ್ಲಿ ಶಾಸ್ತ್ರೋಕ್ತವಾಗಿ ನಮ್ಮ ಶರತ್ ಹಾಗೂ ದುರ್ಗಾಗೆ ಮರು ಮದುವೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಮಾಳವಿಕಾ, ನೀನು ಹೀಗೆ? ಹೌದು, ನೀವಿದ್ರ ಬಗ್ಗೆ ಪ್ರಸ್ತಾಪ ಮಾಡಿದ ವಿಷಯ ನನಗೆ ತಿಳಿಯಿತು. ಆ ಕ್ಷಣಕ್ಕೆ ಮತ್ತೆ ಈ ಮದುವೆ ಎಲ್ಲ ಬೇಕಾ ಅಂತ ನನಗನ್ಸಿದ್ದು ನಿಜ. ಆದರೆ ಈಗ ಈ ಘಟನೆ ನಡೆದ್ಮೇಲೆ ನನಗೂ ಭಯ ಆಗ್ತದೆ. ಈ ಮರು ಮದುವೆಯಿಂದ ನಮ್ಮ ಶರತ್ಗೆ ರಕ್ಷಣೆ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು? That's really great. ಹೂ ಆಂಟಿ, ಆಗ ಏನೇನೋ ಆಯ್ತು ಅಂತ ನಮ್ಗೆ ಗೊತ್ತಾಯ್ತು. ಮಾಯಾ, ಇದು ನಮ್ಮ ಶರತ್ ಹಾಗೂ ದುರ್ಗಾ ಮದ್ವೆ ವಿಷಯ. ಇದ್ರ ಬಗ್ಗೆ ನಾವು ನಿರ್ಧಾರ ತಗೋತೀವಿ. ಓಕೆ? ಅಮ್ಮ, ಹಿತ ನನ್ನ ಪ್ರಿಯಾರಿಟಿ.
ಅವಳ ಖುಷಿ ನನಗೆ ಮುಖ್ಯ. ಇದಕ್ಕೆಲ್ಲ ಅವಳಾಗವಳೆ ಒಪ್ಪೋದಾದ್ರೆ ಮಾತ್ರ ಈ ಮರ್ಮದ್ವೆ ಇಲ್ಲ ಇಲ್ಲ ಅಂದ್ರೆ ಇದಕ್ಕೆ ನಮ್ಮಿಬ್ರು ಒಪ್ಪಿಗೆನೂ ಇಲ್ಲ. ಇದೇ ನನ್ನ ನಿರ್ಧಾರ.